ಎಷ್ಟೋ ಜನದಲ್ಲಿ ಪುಣ್ಯ ಮಾಡಿದರೆ ಅರುಣಾಚಲೇಶ್ವರ ಶಿವ ಈ ವಿಡಿಯೋನ ನಿಮ್ಮವರೆಗೂ ಕೂಡ ತಲುಪಿಸಿರ್ತಾನೆ. ಏನಕ್ಕಂದರೆ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅರುಣಾಚಲೇಶ್ವರ ಶಿವನ ಬಗ್ಗೆ ಆಗಲಿ ಅಥವಾ ತಿರುವಣ್ಣಾಮಲೈ ಬಗ್ಗೆ ಆಗಲಿ ತಿಳ್ಕೊಳ್ಳೋಕ್ಕಾಗಲ್ಲ. ಜೀವನದಲ್ಲಿ 2 ಚಾಪ್ಟರ್ ಆಗಿ ಡಿವೈಡ್ ಮಾಡ್ಬೋದು. ಒಂದು ಅರುಣಾಚಲೇಶ್ವರ ದೇವಸ್ಥಾನಕ್ಕೆ ಹೋಗುವ ಮೊದಲು, ಒಂದು ಹೋದ ನಂತರ ಅಂತ. ಸ್ವತಃ ಚಿತ್ರಗುಪ್ತರು ಇರ್ತಾರಲ್ವಾ ಯಮಲೋಕದಲ್ಲಿ, ಸೊ ಅವರು ಕೂಡ ಬರೀತಾರಂತೆ. ಅಂದರೆ ಇವನು ಅರುಣಾಚಲೇಶ್ವರ ಹೋಗಿದಾನಾ ಅಥವಾ ಇಲ್ವಾ ಅಂತ. ಕೇವಲ ಮನುಷ್ಯರು ಮಾತ್ರ ಅಲ್ಲ, ದೇವತೆಗಳು ಅರುಣಾಚಲೇಶ್ವರ ದೇವಸ್ಥಾನಕ್ಕೆ ಬಂದು ಅಲ್ಲಿ ಗಿರಿ ಪ್ರದರ್ಶನವನ್ನು ಮಾಡ್ತಾರೆ. ಅಷ್ಟು ಡಿವೈನ್ ಎನರ್ಜಿ ಅರುಣಾಚಲೇಶ್ವರ ದೇವಸ್ಥಾನದಲ್ಲಿ ಇರುತ್ತೆ. ಎಷ್ಟರ ಮಟ್ಟಕ್ಕೆ ಅಂದರೆ, ನಾನು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ, ನೀವು 10 ಜನನ ಕೇಳಿ ಅರುಣಾಚಲೇಶ್ವರ ದೇವಸ್ಥಾನಕ್ಕೆ ಹೋಗಿ ಬಂದಿರೋರಿಗೆ ಒಳ್ಳೇದಾಗಿದೆಯಾ ಅಂತ, 9 ಜನ ಅಲ್ಲ 10 ಜನ ಕೂಡ ಒಳ್ಳೇದಾಗಿದೆ ಅಂತ ಹೇಳ್ತಾರೆ. ನಾನು ಇತ್ತೀಚೆಗೆ ಅರುಣಾಚಲೇಶ್ವರ ದೇವಸ್ಥಾನದ ಬಗ್ಗೆ ತುಂಬ ವಿಡಿಯೋಗಳನ್ನು ಮಾಡ್ತಿರ್ತೀನಿ. ತುಂಬ ಜನ ಅದನ್ನು ಪ್ರಮೋಷನ್ ಅನ್ಕೊಳ್ತಿರ್ತಾರೆ. ನಾನು ಇನ್ನೂ 1000 ಅಲ್ಲ 1,00,000 ವಿಡಿಯೋಗಳನ್ನು ಕೂಡ ಬೇಕಿದ್ರೆ ಮಾಡ್ತೀನಿ. ಏನಕ್ಕಂದರೆ ನನ್ನ ಜೀವನದಲ್ಲಿ ಅರುಣಾಚಲೇಶ್ವರ ಶಿವ ಅನ್ನೋದು ಅಷ್ಟೊಂದು ಚೇಂಜಸನ್ನು ಮಾಡಿದ್ದಾನೆ. ಸೊ ನಿಮ್ಗೆ ಎಷ್ಟೇ ಕಷ್ಟ ಇರಲಿ, ಲವ್ ಫೈಲೂರಾ ಅಥವಾ ಸಾಲನ ಅಥವಾ ಬಿಸ್ನೆಸ್ಸಲ್ಲಿ ಕೈ ಸುಟ್ಕೊಂಡಿದ್ದೀರಾ ಅಥವಾ ಏನೋ ಒಂಥರ ನೆಕ್ಸ್ಟ್ ಏನಂತಾನೆ ಗೊತ್ತಾಗದೇ ಇದ್ದಾಗ ಒಂದ್ಸಲ ಅರುಣಾಚಲೇಶ್ವರ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ನಾರ್ಮಲಾಗಿ ಎಲ್ಲ ದೇವಸ್ಥಾನದಲ್ಲೂ ಕೂಡ ಹೋಗಿ ದೇವರ ದರ್ಶನವನ್ನು ಪಡ್ಕೊಬರೋದು ವಿಶೇಷ. ಆದರೆ ಅರುಣಾಚಲೇಶ್ವರದಲ್ಲಿ ಗಿರಿ ಪ್ರದರ್ಶನ, ಅಂದರೆ ಗಿರಿ ಅಂದರೆ ಬೆಟ್ಟ, ಸೊ ಬೆಟ್ಟವನ್ನು ಸುತ್ತಿ ಅಂದರೆ ಪ್ರದರ್ಶನವನ್ನು ಮಾಡಿ ನೀವು ನಾರ್ಮಲಾಗಿ 14 ಕಿಲೋಮೀಟರ್ ಬರಿಗಾಲಲ್ಲಿ ನಡಿಬೇಕಾಗುತ್ತೆ. ನಡೆದು ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಒಂದು ದೀಪ ಹಚ್ಚಿರ್ತಾರೆ ದೇವಸ್ಥಾನದ ಗೋಪುರದ ಮುಂದೆ. ಅದನ್ನು ನೋಡಿದಾಗ ಸಾಕ್ಷಾತ್ ಶಿವನನ್ನು ನೋಡಿದಷ್ಟು ಖುಷಿ ಆಗುತ್ತೆ. ಮತ್ತು ಅದಾದ ನಂತರ ನಿಮ್ಮ ಲೈಫು 2.0 ಅಂತ ಹೇಳ್ಬೋದು. ನಾನು ಹೋಗೋಕೆ ಮೊದಲು, ಅಂದರೆ ನಾನು ಇದುವರೆಗೂ ಒಂದ್ಸಲ ಹೋಗಿದ್ದೀನಿ, ಇವಾಗ 3ನೇ ತಾರೀಕು ಮತ್ತೆ ಹೋಗ್ತಿದ್ದೀನಿ. ಆ 3ನೇ ತಾರೀಕು ವಿಶೇಷನೇ ಹೇಳೋಣ ಅಂತ ನಿಮ್ಗೆ ಈ ವಿಡಿಯೋ ಮಾಡ್ತಿರೋದು. ನಾರ್ಮಲಾಗಿ ತಿರುಪತಿ ತಿಮ್ಮಪ್ಪನ ಹತ್ರ ಬ್ರಹ್ಮೋತ್ಸವ ಅಂತ ಮಾಡ್ತಾರೆ, ಅಂದರೆ ಒಂದು 9 ದಿನ. ಸೊ ಅದೇ ರೀತಿ ಇವಾಗ ಏನು ಅರುಣಾಚಲೇಶ್ವರ ಶಿವನದಲ್ಲೂ ಕೂಡ ಜಾತ್ರೆ ಅನ್ನೋದು ನಡೀತದೆ. ಅದರಲ್ಲೂ ಕೂಡ 3ನೇ ತಾರೀಕು ದೀಪಂ ಅಂತ ಇರುತ್ತೆ. ಅಂದರೆ ಇವಾಗ ನಾರ್ಮಲಾಗಿ ಅರುಣಾಚಲೇಶ್ವರಕ್ಕೆ ಹೋಗಿ ಬಂದ್ರೇ ಪುಣ್ಯ ಅಥವಾ ನಿಮ್ಮ ಜೀವನ ಚೇಂಜ್ ಆಗುತ್ತೆ. ಅಂಥದ್ರಲ್ಲಿ ದೀಪಂ ನೋಡಿದ್ರೆ ಇನ್ನೂ ಒಂದು 100 ಪಟ್ಟು ಅಥವಾ 1000 ಪಟ್ಟು ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿನ ಜನಗಳು ನಂಬ್ತಾರೆ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ. ಸೊ ನಿಮಗೂ ಆದರೆ ಅರುಣಾಚಲೇಶ್ವರಕ್ಕೆ ಆಲ್ರೆಡಿ ಹೋಗಿ ಬಂದಿದ್ರೆ ನೀವು ಕೂಡ ಆದರೆ 3ನೇ ತಾರೀಕು ದೀಪಂಗೆ ಹೋಗೋದಕ್ಕೆ ಟ್ರೈ ಮಾಡಿ. ನಾನು ಹೋಗ್ತಿದ್ದೀನಿ. ಆ್ಯಂಡ್ ಹೇಗೆ ಹೋಗಬೇಕು, ಬಸ್ಸಲ್ಲಿ ಹೋಗ್ಬೇಕಾ, ಟ್ರೈನಲ್ಲಿ ಹೋಗ್ಬೇಕಾ, ಕಾರಲ್ಲಿ ಹೋಗ್ಬೇಕಾ, ಬೈಕಲ್ಲಿ ಹೋಗ್ಬೇಕಾ ಅಂತ ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ಅರುಣಾಚಲೇಶ್ವರ ಟ್ರಿಪ್ ಇನ್ ಕನ್ನಡ ಅಂತ ಹಾಕಿದ್ರೆ ತುಂಬ ಒಳ್ಳೆ ಟ್ರಾವೆಲ್ ವ್ಲಾಗರ್ಸ್ ಇದ್ದಾರೆ. ಸೊ ಅವರ ವೀಡಿಯೋಗಳು ಸಿಗುತ್ತೆ, ಅದನ್ನು ನೋಡ್ಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ. ಬಟ್ ನೀವೇನಾದರೂ ಆಲ್ರೆಡಿ ಹೋಗಿ ಬಂದಿದ್ರೆ, ಇನ್ ಕೇಸ್ ಆಗಿಲ್ಲ ಅಂದರೆ ನೀವು ಯಾವಾಗ ಬೇಕಿದ್ರೂ ಹೋಗಿ. 3ನೇ ತಾರೀಕು ಆದಮೇಲೆ ಕೂಡ ಹೋಗಿ. ಹೇಳ್ತಿದ್ದೀನಿ ಅಲ್ವಾ, ನಿಮ್ಮ ಜೀವನ ಬಿಫೋರ್ ಅರುಣಾಚಲ, ಆಫ್ಟರ್ ಅರುಣಾಚಲ ಆಗುತ್ತೆ. ಸೊ ಮಿಸ್ ಮಾಡದೆ ಹೋಗಿ ಬನ್ನಿ. ಅಲ್ಲಿ ಗಿರಿ ಪ್ರದರ್ಶನ ತುಂಬ ಇಂಪಾರ್ಟೆಂಟ್. ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಅರುಣಾಚಲೇಶ್ವರ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡಿರೋರಿಗೆ ಶೇರ್ ಮಾಡಿ. ನಾನು ಹೇಳಿದ್ನಲ್ವಾ, ಇನ್ನೂ 1000 ಅಲ್ಲ 1,00,000